ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಉಡುಪಿಯ ಕಾರ್ಕಳದ ಒಂದು ಕಾರ್ಯಕ್ರಮದಲ್ಲಿ, ಅದು ಬಹಿರಂಗ ಸಭೆಯಲ್ಲಿ. ಈ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇದುವರೆಗೂ ಡಿಕೆಶಿ ಅವರಿಗೆ ಒಂದು ಮೂಮೆಂಟ್ ಇತ್ತು, ಆದ್ರೆ ಮೊಯ್ಲಿ ಅವರು ಕೊಟ್ಟಂತ ಹೇಳಿಕೆ ಬಳಿಕ ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ. ಯಾಕೆ ಅಂದ್ರೆ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ಯಾವುದೂ ನಡೆದಿಲ್ಲ, ಅವರು ಶುದ್ಧ ಸುಳ್ಳುಗಾರ ಅಂತ ಬಂಗಾರಪ್ಪ ಅವರು ಹೇಳ್ತಾ ಇದ್ರು. ಮೊಯ್ಲಿ ಅವರೇ ಯೋಚಿಸಿ ಪಥವನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು, ಡಿ ಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು ಮೊದಲಿಂದ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯುವಂತವ್ರು ನಾವ್ಯಾರು ಇಲ್ಲ. ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಉಡುಪಿಯ ಕಾರ್ಕಳದ ಒಂದು ಕಾರ್ಯಕ್ರಮದಲ್ಲಿ, ಅದು ಬಹಿರಂಗ ಸಭೆಯಲ್ಲಿ. ಈ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇದುವರೆಗೂ ಡಿಕೆಶಿ ಅವರಿಗೆ ಒಂದು ಮೂಮೆಂಟ್ ಇತ್ತು, ಆದ್ರೆ ಮೊಯ್ಲಿ ಅವರು ಕೊಟ್ಟಂತ ಹೇಳಿಕೆ ಬಳಿಕ ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ. ಯಾಕೆ ಅಂದ್ರೆ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ಯಾವುದೂ ನಡೆದಿಲ್ಲ, ಅವರು ಶುದ್ಧ ಸುಳ್ಳುಗಾರ ಅಂತ ಬಂಗಾರಪ್ಪ ಅವರು ಹೇಳ್ತಾ ಇದ್ರು. ಮೊಯ್ಲಿ ಅವರೇ ಯೋಚಿಸಿ ಪಥವನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು, ಡಿ ಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು ಮೊದಲಿಂದ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯುವಂತವ್ರು ನಾವ್ಯಾರು ಇಲ್ಲ. ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಉಡುಪಿಯ ಕಾರ್ಕಳದ ಒಂದು ಕಾರ್ಯಕ್ರಮದಲ್ಲಿ, ಅದು ಬಹಿರಂಗ ಸಭೆಯಲ್ಲಿ. ಈ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇದುವರೆಗೂ ಡಿಕೆಶಿ ಅವರಿಗೆ ಒಂದು ಮೂಮೆಂಟ್ ಇತ್ತು, ಆದ್ರೆ ಮೊಯ್ಲಿ ಅವರು ಕೊಟ್ಟಂತ ಹೇಳಿಕೆ ಬಳಿಕ ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ. ಯಾಕೆ ಅಂದ್ರೆ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ಯಾವುದೂ ನಡೆದಿಲ್ಲ, ಅವರು ಶುದ್ಧ ಸುಳ್ಳುಗಾರ ಅಂತ ಬಂಗಾರಪ್ಪ ಅವರು ಹೇಳ್ತಾ ಇದ್ರು. ಮೊಯ್ಲಿ ಅವರೇ ಯೋಚಿಸಿ ಪಥವನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು, ಡಿ ಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ರಿಂದ
ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು ಮೊದಲಿಂದ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯುವಂತವ್ರು ನಾವ್ಯಾರು ಇಲ್ಲ. ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು ತೀರ್ಮಾನ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಉಡುಪಿಯ ಕಾರ್ಕಳದ ಒಂದು ಕಾರ್ಯಕ್ರಮದಲ್ಲಿ, ಅದು ಬಹಿರಂಗ ಸಭೆಯಲ್ಲಿ. ಈ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇದುವರೆಗೂ ಡಿಕೆಶಿ ಅವರಿಗೆ ಒಂದು ಮೂಮೆಂಟ್ ಇತ್ತು, ಆದ್ರೆ ಮೊಯ್ಲಿ ಅವರು ಕೊಟ್ಟಂತ ಹೇಳಿಕೆ ಬಳಿಕ ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ. ಯಾಕೆ ಅಂದ್ರೆ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ಯಾವುದೂ ನಡೆದಿಲ್ಲ, ಅವರು ಶುದ್ಧ ಸುಳ್ಳುಗಾರ ಅಂತ ಬಂಗಾರಪ್ಪ ಅವರು ಹೇಳ್ತಾ ಇದ್ರು. ಮೊಯ್ಲಿ ಅವರ ಯೋಚಿಸಿ ಪಥವನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು ಮೊದಲಿಂದ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯುವಂತವ್ರು ನಾವ್ಯಾರು ಇಲ್ಲ. ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು ತೀರ್ಮಾನ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಉಡುಪಿಯ ಕಾರ್ಕಳದ ಒಂದು ಕಾರ್ಯಕ್ರಮದಲ್ಲಿ, ಅದು ಬಹಿರಂಗ ಸಭೆಯಲ್ಲಿ. ಈ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇದುವರೆಗೂ ಡಿಕೆಶಿ ಅವರಿಗೆ ಒಂದು ಮೂಮೆಂಟ್ ಇತ್ತು, ಆದ್ರೆ ಮೊಯ್ಲಿ ಅವರು ಕೊಟ್ಟಂತ ಹೇಳಿಕೆ ಬಳಿಕ ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ. ಯಾಕೆ ಅಂದ್ರೆ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ಯಾವುದೂ ನಡೆದಿಲ್ಲ, ಅವರು ಶುದ್ಧ ಸುಳ್ಳುಗಾರ ಅಂತ ಬಂಗಾರಪ್ಪ ಅವರು ಹೇಳ್ತಾ ಇದ್ರು. ಮೊಯ್ಲಿ ಅವರ ಯೋಚಿಸಿ ಪಥವನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು ಮೊದಲಿಂದ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯುವಂತವ್ರು ನಾವ್ಯಾರು ಇಲ್ಲ. ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು ತೀರ್ಮಾನ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಉಡುಪಿಯ ಕಾರ್ಕಳದ ಒಂದು ಕಾರ್ಯಕ್ರಮದಲ್ಲಿ, ಅದು ಬಹಿರಂಗ ಸಭೆಯಲ್ಲಿ. ಈ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇದುವರೆಗೂ ಡಿಕೆಶಿ ಅವರಿಗೆ ಒಂದು ಮೂಮೆಂಟ್ ಇತ್ತು, ಆದ್ರೆ ಮೊಯ್ಲಿ ಅವರು ಕೊಟ್ಟಂತ ಹೇಳಿಕೆ ಬಳಿಕ ಅದೆಲ್ಲವೂ ಕೂಡ ಸುಳ್ಳಾಗುತ್ತೆ. ಯಾಕೆ ಅಂದ್ರೆ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ಯಾವುದೂ ನಡೆದಿಲ್ಲ, ಅವರು ಶುದ್ಧ ಸುಳ್ಳುಗಾರ ಅಂತ ಬಂಗಾರಪ್ಪ ಅವರು ಹೇಳ್ತಾ ಇದ್ರು. ಮೊಯ್ಲಿ ಅವರ ಯೋಚಿಸಿ ಪಥವನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು
ಡಿ ಕೆ ಶಿವಕುಮಾರ್ ಅವರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ ಅವರು ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು ಮೊದಲಿಂದ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯುವಂತವ್ರು ನಾವ್ಯಾರು ಇಲ್ಲ. ಆದ್ರೆ ಆಗ್ಲಿ. ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು